ಕೈಗಾರಿಕಾ ಉತ್ಪನ್ನಗಳ ಪೂರೈಕೆಗೂ ಕೂಡ ವಾರ್ನ ಬಿಸಿ ತಟ್ಟಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಕೊರತೆಯ ಹಿನ್ನೆಲೆಯಲ್ಲಿ ಉತ್ಪಾದನಾ ವೆಚ್ಚ 10% ಏರಿಕೆಯಾಗೋ ಸಾಧ್ಯತೆ ಇದೆ. ಗ್ಯಾರಂಟಿ ನ್ಯೂಸ್ಗೆ ಎಫ್ಕೆಸಿಸಿಐ ಅಧ್ಯಕ್ಷ ಉಮಾರೆಡ್ಡಿ ಸುಳಿವು ಕೊಟ್ಟಿದ್ದಾರೆ. ಕೈಗಾರಿಕೆಗಳಿಗೆ ಗ್ಯಾಸ್ ಸಮರ್ಪಕ ಪೂರೈಕೆ ಆಗ್ತಾ ಇಲ್ಲ. ಹಡಗುಗಳ ಮೂಲಕ ಕಚ್ಚಾ ಸಾಮಗ್ರಿಗಳು ದೇಶಕ್ಕೆ ಬರ್ತಾ ಇಲ್ಲ. ವಿಮಾನದ ಮೂಲಕ ಕಚ್ಚಾ ಸಾಮಗ್ರಿ ತರಿಸುವ ಕೆಲಸ ಆಗ್ತಾ ಇದೆ. ನಿರ್ವಹಣಾ ವೆಚ್ಚ ಹೆಚ್ಚಾಗ್ತಾ ಇರೋದ್ರಿಂದ ದರ ಏರಿಕೆ ಅನಿವಾರ್ಯ. ಹೀಗಾಗಿ ಕೈಗಾರಿಕೆಗಳಿಗೆ ಆರ್ಥಿಕ ಹೊಡೆತ ಬೀಳುವ ಸಾಧ್ಯತೆ ಇದೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಎಫ್ಕೆಸಿಸಿಐ ಅಧ್ಯಕ್ಷ ಉಮಾರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ನಿಮ್ಗೆ ಈಗ ಜನಕ್ಕೆ ಹೆಂಗ್ ಗೊಂದಲ ಆಗ್ತಾ ಇದೆ ಅಂದ್ರೆ, ಮತ್ತೆ ಅಲ್ಲಿ ಹರ್ಮೋಸ್ ಜಲಸಂಧಿ ಎಲ್ಲ ಬಿಡುಗಡೆ ಆಗಿದೆಯಂತಲ್ಲ, ಇಂಡಿಯಾದ ಶಿಪ್ಗಳೆಲ್ಲವೂ ಬರ್ತಾ ಇದೆಯಂತಲ್ಲ, ಮತ್ತೆ ಯಾಕೆ ಈ ರೀತಿಯ ಸಮಸ್ಯೆ ಅಂತ ಪ್ರಶ್ನೆ ಸಹಜವಾಗೇ ಬರುತ್ತೆ. ಯುದ್ಧ ಇಲ್ಲದ ಸಂದರ್ಭದಲ್ಲಿ ಆ ರೀತಿಯ ಶಿಪ್ಗಳು ದಿನಕ್ಕೆ ಒಂದೊಂದು ಬರ್ತಾ ಇತ್ತು. ಈಗ ವಾರಕ್ಕೆ 1 ಅಥವಾ 2ಕ್ಕೆ ಸ್ಟಾಪ್ ಆಗಿದೆ. ಈಗಲೂ ಕೂಡ ಪರಿಸ್ಥಿತಿಯಲ್ಲಿ ಚೆನ್ನಾಗಿಲ್ಲ. ನಂಬರ್ 1. ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ನಾವು ಅಲ್ಲಿಂದ ಖರೀದಿ ಅನ್ನೋದಕ್ಕಿಂತ ಅಲ್ಲಿಂದ ತರಿಸಿಕೊಳ್ಳುವ ವಸ್ತುಗಳಲ್ಲೂ ವ್ಯತ್ಯಯ ಆಗ್ತಾ ಇದೆ. ಇಲ್ಲಿಂದ ನಾವು ಎಕ್ಸ್ಪೋರ್ಟ್ ಮಾಡಬೇಕಾಗಿರೋ ವಸ್ತುಗಳಲ್ಲೂ ಕೂಡ ಅಲ್ಲಲ್ಲೇ ನಿಂತ್ಕೊಂಡು ವ್ಯತ್ಯಾಸ ಆಗ್ತಾ ಇದೆ. ಸೊ ಇದು ದುಡಿಮೆಯ ಸೆಕ್ಟರ್ ಮೇಲೆ ದೊಡ್ಡ ಪ್ರಮಾಣದ ಪೆಟ್ಟು ಬೀಳ್ತಾ ಇದೆ. ಜನಸಾಮಾನ್ಯರು ನೇರವಾಗೋ ಅಥವಾ ಇಂಡೈರೆಕ್ಟ್ ಆಗೋ ಇದರ ಪರಿಣಾಮವನ್ನ ಎದುರಿಸ್ತಾ ಇದ್ದಾರೆ. ಅದು ಕೈಗಾರಿಕೆಗಳಿಗೂ ಕೂಡ ತಟ್ಟುತ್ತೆ, ಆಟೋದವ್ರಿಗೆ ತಟ್ಟುತ್ತೆ, ಬೇರೆ ಬೇರೆಯವ್ರಿಗೂ, ಮನೆಯಲ್ಲಿರುವ ಹೆಣ್ಮಕ್ಳು ಸಿಲಿಂಡರ್ ವಿಚಾರದಲ್ಲಿ ತಟ್ತಾ ಇದೆ. ಈಗ ಕೈಗಾರಿಕೆ ವಲಯದಲ್ಲಿ ಯಾವ ರೀತಿಯಾದಂಥ ಒಂದು ಹೊಡೆತ ಕೊಟ್ಟಿದೆ ಅಂತೇಳಿ, ಯಾಕೆಂತಂದರೆ ಈಗ ಹರ್ಮಾಜ್ ಜಲಸಂಧಿ ಸದ್ಯಕ್ಕೆ ಸಮಸ್ಯೆಯಲ್ಲಿದೆ. ಸೊ ಸುತ್ಕೊಂಡು ಬರಬೇಕು. ಸೊ ಕೈಗಾರಿಕೆಗಳ ಮೇಲೆ ಯಾವ ರೀತಿಯಾದಂಥ ಅಡಿಷನಲ್ ಬರ್ಡನ್ ಏನಾದ್ರು ಆಗ್ತಾ ಇದೆಯಾ ಹೇಗೆ ಅಂತ? ಕೈಗಾರಿಕೆಗಳಿಗೆ ಹೆಚ್ಚು ಎಲ್ಲಿ ಇಂಪೋರ್ಟ್ಸ್ ಜಾಸ್ತಿ ಇದೆಯೋ ರಾ ಮೆಟೀರಿಯಲ್ಸು, ಇವಾಗ ಸ್ಟೀಲು, ಕಾಪರು ಪ್ರೈಸಸ್ ಎಲ್ಲ ಹೆಚ್ಚಾಗಿಬಿಟ್ಟಿದೆ. ಸಿಲ್ವರು, ಗೋಲ್ಡು, ಸಿಲ್ವರ್ ಪ್ಲೇಟೆಡ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಗೆ ಭಾಳ ಜಾಸ್ತಿ ಆಗಿದೆ. ಅದು ನ್ಯಾಚುರಲ್ ರಾ ಮೆಟೀರಿಯಲ್ ಪ್ರೈಸಸ್ಸು. ಅಂದರೆ ಈ ಕೈಗಾರಿಕೆ ಏನಾಗುತ್ತೆ, ಸಣ್ಣ ಕೈಗಾರಿಕೆ ಅವ್ರು ರೇಟ್ ಕಾಂಟ್ರಾಕ್ಟ್ನಲ್ಲಿ ಇರ್ತಾರೆ, ಆ್ಯನ್ಯುವಲ್ ಕಾಂಟ್ರಾಕ್ಟ್ನಲ್ಲಿ. ಆವಾಗ ದೊಡ್ಡ ಕಂಪನೀಸು ಅವ್ರಿಗೆ ಅದು ಪ್ರೈಸ್ ಚೇಂಜ್ ಮಾಡಲ್ಲ. ಸೊ ದೊಡ್ಡ ಕಂಪನೀಸು ಗೌರ್ಮೆಂಟ್ ಯಾರೂ ಚೇಂಜ್ ಮಾಡಲ್ಲ. ಸೊ ದಟ್ ಇಸ್ ಬಿಕಮ್ಸ್ ಅ ಪ್ರಾಬ್ಲಮ್. ಅದು ಒಂದು ದೊಡ್ಡ ಇಶ್ಯೂ. ಎರಡನೇದು ಶಿಪ್ಸ್ ಎಲ್ಲ ಸುತ್ಕೊಂಡು ಬರಬೇಕಾಗ್ತಾ ಇದೆ. ಪ್ಲಸ್ ಇನ್ಶೂರೆನ್ಸ್ ಕಂಪನೀಸನ್ನು ಫ್ರೇಟ್ಗೆ ಅವರು ಇನ್ಶೂರೆನ್ಸ್ ಕವರ್ ಮಾಡ್ತಾ ಇಲ್ಲ. ಅದು ಒಂದು ದೊಡ್ಡ ರಿಸ್ಕ್ ಆಗುತ್ತೆ ಇಂಡಸ್ಟ್ರಿಗೆ. ಸೊ ಸಣ್ಣ ಕೈಗಾರಿಕೆ ಒಂದು ಶಿಪ್ಮೆಂಟ್ ಅದು ನಿಂತೋಗಿದ್ರೆ ಆಗಲ್ಲ. ಮೂರನೇದು ಇಂಪೋರ್ಟ್ನಲ್ಲಿ ಇವಾಗ ಈ ಡಾಲರ್ ಪ್ರೈಸು ಜಾಸ್ತಿ ಆಗಿದೆ. 96 ರೂಪೀಸ್ ತನಕ ಆಗಿದೆ. ಅಂದರೆ ಅವ್ರು ಬುಕ್ ಮಾಡಿರುವಾಗ ಬೇರೆ ಇರುತ್ತೆ, ಇವಾಗ ಪೇಮೆಂಟ್ ಮಾಡುವಾಗ 96 ಆಗಿಬಿಟ್ಟಿರುವಾಗ ಇವಾಗ ಅದು ಮೂರನೇದು ಪ್ರಾಬ್ಲಮ್ ಆಗುತ್ತೆ. ಎಕ್ಸ್ಪೋರ್ಟರ್ಸ್ಗೆ ಅಷ್ಟು ಆಗಿಲ್ಲ ಅಂದ್ರೂ ಇಂಪೋರ್ಟ್ಸ್ಗಾದೆ. ಸಣ್ಣ ಕೈಗಾರಿಕೆ ಹೆಚ್ಚು ಇಂಪೋರ್ಟೆಡ್ ಮೆಟೀರಿಯಲ್ಸು ಯೂಸ್ ಮಾಡ್ತಾಯಿದೆ. ಎಲ್ಲೆಲ್ಲಿ ಇಲ್ಲಿ ಸಿಗಲ್ವೋ ಅವ್ರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಖಂಡಿತ ಪ್ರೊಡಕ್ಷನ್ ಕಾಸ್ಟ್ ಏನಾದ್ರು ಜಾಸ್ತಿ ಆಗುತ್ತೆ? ಖಂಡಿತ ಆಗುತ್ತೆ. ಆಲ್ರೆಡಿ ಆಗಿದೆ, ಇನ್ನೂ ಹೆಚ್ಚು ಆಗೋದು. ವಿತ್ ಫ್ರೈಟ್ ಇನ್ಕ್ರೀಸ್ ಆಗಿದ ತಕ್ಷಣ ನಮ್ಮ ಥಿಂಗ್ಸ್ ಇದು ಎಷ್ಟು ದಿನ ಎಷ್ಟು % ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ಬೋದು ಅಂತ ಅನ್ಸುತ್ತೆ ಮೇಡಮ್ ನಿಮಗೆ? ಅದು ಒಂದೊಂದು ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಜನರಲಿ ಎವ್ರಿಬಡಿ ಫ್ರೈಟ್ ಕಾಸ್ಟ್ ಇನ್ಕ್ರೀಸ್ ಆಗೋದು ಈಸಿಯಾಗಿ ಒಂದು 10% ಆಗ್ಬೋದು ಅಂತ ಅನಿಸ್ತಾ ಇದೆ. ಬಿಕಾಸ್ ಅಷ್ಟು ಮಾರ್ಜಿನ್ ನಾವು ತಡೆಯೋಕ್ಕೆ ಆಗಲ್ಲ. ಸೊ ಇದೆಲ್ಲ ಸೇರಿದ್ರೆ ಡಾಲರ್ ಪ್ರೈಸು ಮತ್ತು ಫ್ರೈಟ್ ಕಾಸ್ಟು ಖಂಡಿತ ಸ್ಮಾಲ್ ಎಂಟರ್ಪ್ರೈಸಸ್ ಅದಕ್ಕೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಗೌರ್ಮೆಂಟ್ ಟು ಲುಕ್ ಎಟ್ ಲೈಕ್ ಹೌ ಇನ್ ದ ಕೋವಿಡ್ ಟೈಮ್ನಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ರು. ಇದು ವಾರ್ ಲೈಕ್ ಸಿಚುವೇಶನ್ನೇ. ಅದು ಬೇರೆ ವಾರು, ಇದು ಬೇರೆ ವಾರು. ಇದಕ್ಕೂ ಅವರು FM ಅವ್ರಿಗೆ ನಮ್ಮ ರಿಕ್ವೆಸ್ಟ್ ಇಸ್ ಟು ಲುಕ್ ಇನ್ ಟು ಇಟ್ ಸೊ ದ್ಯಾಟ್ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸಸ್ ಕ್ಲೋಸ್ ಆಗಬಾರ್ದು. ಥ್ಯಾಂಕ್ ಯು. ಇದಿಷ್ಟು ಎಫ್ಕೆಸಿಸಿಐನ ಅಧ್ಯಕ್ಷ ಆಗಿರುವಂತಹ ಉಮಾರೆಡ್ಡಿ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.